ರಾಷ್ಟ್ರಮಟ್ಟದ ಒಂದು ಕಾರ್ಯಕ್ರಮ. ಈ ರಾಷ್ಟ್ರಮಟ್ಟದ ಕಾರ್ಯಕ್ರಮದಲ್ಲಿ ಮತಗಟ್ಟೆಯನ್ನು ಕಳ್ಳತನ ಆಗಿರ್ತಕ್ಕಂಥ ವಿಚಾರ, ವೋಟ್ ಚೋರ್ ಗದ್ದಿ ಚೋರ್ ಅಂತಕ್ಕಂಥ ಹೆಸರಿನಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಎಲ್ಲ ರಾಜ್ಯದಿಂದ ನಾಯಕರುಗಳು ಕೂಡ ಇಲ್ಲಿ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ದೇಶಕ್ಕೆ ಒಂದು ಸಂದೇಶ ಅಂತ ಹೇಳಿದ್ರೆ, ಸಂವಿಧಾನ ಪ್ರಕಾರ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಇರತಕ್ಕಂಥದ್ದು ಒಂದೇ ಮತದಾನ ಅವನ ಹಕ್ಕು. ಆ ಮತದಾನದ ಹಕ್ಕನ್ನು ಕಸಿಯುವಂಥ ರೀತಿಯಲ್ಲಿ ಯಾವ ರೀತಿ ಕಸಿತಕ್ಕಂಥದ್ದು ಅಂದರೆ, ಏನು ಚುನಾವಣೆ ಆಯೋಗ ಅಂತಕ್ಕಂಥದ್ದು ಸ್ವತಂತ್ರವಾಗಿರ್ತಕ್ಕಂಥ ಆಯೋಗ ಇದೆ, ಒಂದು ರಾಷ್ಟ್ರೀಯ ಮಾನ್ಯತೆ ಪಡೆದಿರತಕ್ಕಂಥ ಆಯೋಗ ಏನಿದೆ, ಆ ಇನ್ಸ್ಟಿಟ್ಯೂಷನ್ ಮುಖೇನ ಅದಕ್ಕೆ ದುರುಪಯೋಗ ಮಾಡಿಕೊಂಡು ಮತವನ್ನು ಕಳ್ಳತನ ಮಾಡತಕ್ಕಂಥ ಪ್ರಕ್ರಿಯೆ ನಡೀತಾ ಇರತಕ್ಕಂಥದ್ದನ್ನು ನಾವು ಅನೇಕ ರಾಜ್ಯಗಳಲ್ಲಿ ನೋಡಿದ್ದೇವೆ. ಈ ಕರ್ನಾಟಕದಲ್ಲೂ ಕೂಡ ಇದೇ ರೀತಿಯಾಗಿ ಕರ್ನಾಟಕದಲ್ಲೇ ಇದು ಹೊರಗಡೆ ಬರುವಂಥ ಕೆಲಸ ಆಗಿದ್ದು, ಇವತ್ತು ಕೂಡ ನಮ್ಮ ಆಳಂದಲ್ಲಿ ಈ ರೀತಿಯಾಗಿರ್ತಕ್ಕಂಥದ್ದು ಇವತ್ತು ಚಾರ್ಜ್ ಶೀಟು ಕೂಡ ಆಗಿದೆ. ಹಾಗಾಗಿ ಇವತ್ತು ಚುನಾವಣಾ ಆಯೋಗ ಕೇಂದ್ರ ಸರ್ಕಾರದ ತಾಳಕ್ಕೆ ಕುಣಿತಕ್ಕಂಥ ರೀತಿಯಲ್ಲಿ ಮಾಡಿರ್ತಕ್ಕಂಥದ್ದು, ಸಂವಿಧಾನಕ್ಕೆ ಮಾಡಿರ್ತಕ್ಕಂಥ ಒಂದು ಅಪಚಾರ ಅಂತಕ್ಕಂಥದ್ದನ್ನು ಅದು ರಾಷ್ಟ್ರಾದ್ಯಂತ ಒಂದು ಸಂದೇಶವನ್ನು ಕೊಡೋದಕ್ಕೋಸ್ಕರ ಒಂದು ಹೋರಾಟವನ್ನು ನಾಳೆ ಮಾಡ್ತಾ ಇದ್ದಾರೆ. ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆಯವರು, ರಾಹುಲ್ ಗಾಂಧಿರವರು, ಸೋನಿಯಾ ಗಾಂಧಿರವರು, ನಮ್ಮ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು, ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಶಿವಕುಮಾರ್ ಅವರೆಲ್ಲರೂ ಕೂಡ ಭಾಗವಹಿಸ್ತಾರೆ. ಹಾಗಾಗಿ ಕರ್ನಾಟಕದ ಜನರು ಅತ್ಯಂತ ಉತ್ಸಾಹದಿಂದ ಪ್ರತಿಯೊಂದು ಕ್ಷೇತ್ರದಿಂದಲೂ ಕೂಡ ಮತದಾರರು ಇವತ್ತು ಕಾರ್ಯಕರ್ತರು, ಮುಖಂಡರು, ಯುವಕರೆಲ್ಲರೂ ಕೂಡ ಬಂದಿರತಕ್ಕಂಥದ್ದು. ಇದು ಕಾರ್ಯಕ್ರಮ ಯಶಸ್ವಿ ಆಗ್ತದೆ. ಕಾರ್ಯಕ್ರಮದ ಮುಖೇನ ದೇಶದ ಜನರ ಗಮನವನ್ನು ಸೆಳೀತಕ್ಕಂಥದ್ದು. ಇವತ್ತು ಈ ಮತದಾನದ ಕಳ್ಳತನದ ಮುಖೇಣದ ಅಧಿಕಾರದ ಗತಿಯನ್ನು ಹಿಡಿದಿದ್ದಾರೆ ಅಂತಕ್ಕಂಥದ್ದನ್ನ ಸಾಬೀತು ಮಾಡತಕ್ಕಂಥ ರೀತಿಯಲ್ಲಿ ಇವತ್ತು ಹೋರಾಟ ನಡೀತಾ ಇದೆ. ನಾಳೆ ಸುಮಾರು ಬೆಳಿಗ್ಗೆ 11 ಗಂಟೆಗೆ ಇಂದಿರಾ ಭವನ್ನಲ್ಲಿ ಸಭೆ ಇದೆ. ನಂತರ ಅದು ಸುಮಾರು 2 ಗಂಟೆಗೆ ರಾಮಲೀಲಾ ಮೈದಾನದಲ್ಲಿ ಈ ಪ್ರತಿಭಟನಾ ಕಾರ್ಯಕ್ರಮ ನಡೆಯುತ್ತೆ.